ಸಮಸ್ತ ನಾಡಿನ ಜನತೆಗೆ ಎಳ್ಳಾಮಾವಾಸ್ಯೆ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ವಿಶೇಷವಾದ ಸಂದೇಶವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತಿದ್ದೇನೆ. ಇವತ್ತಿನ ಸಂದೇಶ ಏನಪ್ಪಾ ಅಂದರೆ, ಇವತ್ತು ಒಕ್ಕಲಿಗ ಮುದ್ದಣ್ಣನವರ ಜನ್ಮದಿನ. ಶಾಪುರ್ಯವರ ಹೊಲದಲ್ಲಿ ಒಕ್ಕಲಿಗ ಮುದ್ದಣ್ಣನ ಜಯಂತಿಯನ್ನು ಆಚರಿಸುವುದರ ಮೂಲಕ ಇವತ್ತು ಎಳ್ಳಾಮಾವಾಸ್ಯೆ ಹಬ್ಬವನ್ನು ಆಚರಿಸಲಾಗುತ್ತಿದೆ. ನಾವು ಶರಣ ಒಕ್ಕಲಿಗ ಮುದ್ದಣ್ಣನವರ ಬಗ್ಗೆ 12ನೇ ಶತಮಾನದಲ್ಲಿ ಅವರು ಯಾವ ರೀತಿ ರೈತ ಕುಟುಂಬದಲ್ಲಿ ಜನಿಸಿ ಅವರು ಒಕ್ಕಲತನವನ್ನು ಮಾಡುತ್ತಾ ದೇಶಕ್ಕೆ ಮಾದರಿಯಾಗಿದ್ದಾರೆ. ಆ ಶರಣರು ಇಂದು ಆಧುನಿಕ ಯುಗದಲ್ಲಿ ಮಾರ್ಗದರ್ಶಕರಾಗಿ ಒಕ್ಕಲಿಗರಿಗೆ ಅವರು ದಾರಿ ದೀಪವಾಗಿದ್ದಾರೆ. ಅಂತ ಶರಣರ ಜನ್ಮದಿನ ಇಂದು. ಅದನ್ನು ನಾವು ಕಿಣಿ ಸುಲ್ತಾನ್ ಗ್ರಾಮದ ಶಾಪುರೆ ಅವರ ಹೊಲದಲ್ಲಿ ಎಳ್ಳಾಮಾವಾಸ್ಯೆ ಹಬ್ಬದ ದಿನದಂದು ಒಕ್ಕಲಿಗ ಮುದ್ದಣ್ಣನವರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ನಾವು ಆ ವಿಡಿಯೋವನ್ನು ಈಗ ನೀವು ಎಲ್ಲರೂ ವೀಕ್ಷಿಸೋಣ. ಶರಣರ ಸಂಪ್ರದಾಯದ ಪ್ರಕಾರ, ಬಸವಣ್ಣನವರ ಕಾಯಕ ತತ್ವದ ಪ್ರಕಾರ ನಾವು ಎಳ್ಳಾಮಾವಾಸ್ಯೆ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಅದಕ್ಕಾಗಿ ಎಳ್ಳಾಮಾವಾಸ್ಯೆ ಹಬ್ಬದ ಸಡಗರ ಸಂಭ್ರಮದ ವಿಡಿಯೋವನ್ನು ನೀವು ಎಲ್ಲರೂ ವೀಕ್ಷಿಸೋಣ. ರೈತರ ಹಬ್ಬ ಎಳ್ಳಾಮಾವಾಸ್ಯೆ. ಈ ಎಳ್ಳಾಮಾವಾಸ್ಯೆ ದಿನದಂದು ಪ್ರತಿಯೊಬ್ಬರು ಹೊಲಕ್ಕೆ ಹೋಗಿ ಲಕ್ಷ್ಮೀ ಪೂಜೆ, ಪಾಂಡೋರ ಪೂಜೆಯನ್ನು ಮಾಡಿ ಇವತ್ತಿನ ದಿವಸ ಬಜಿ, ಕಡುಬು, ಶೇಂಗದ ಹೋಳಿಗೆ, ಹೂರ್ಣ ಹೋಳಿಗೆ, ಅನೇಕ ನಾನಾ ಥರದ ಭಕ್ಷ್ಯ ಭೋಜನಗಳನ್ನು ಸವಿದು ಬಂಧು ಮಿತ್ರರೊಡನೆ ಎಲ್ಲರೂ ಒಂದುಗೂಡಿ ಆಚರಿಸುವಂಥ ಹಬ್ಬವೇ ಎಳ್ಳಾಮಾವಾಸ್ಯೆ. ರೈತರು ಎಲ್ಲರನ್ನು ಒಂದುಗೂಡಿಸುವ ಹಬ್ಬ ರೈತರ ಹಬ್ಬ ಎಳ್ಳಾಮಾವಾಸ್ಯೆ. ಎಳ್ಳಾಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಶರಣ ಒಕ್ಕಲಿಗ ಜಯಂತಿಯೊಂದಿಗೆ ಎಳ್ಳಾಮಾವಾಸ್ಯೆ ಹಬ್ಬ ಆಚರಣೆಯ ವಿಡಿಯೋವನ್ನು ನೀವು ಎಲ್ಲರೂ ವೀಕ್ಷಿಸೋಣ ಅಂತ ಹೇಳುತ್ತಾ, ಈಗ ಆ ವಿಡಿಯೋನ ನೀವು ಎಲ್ಲರೂ ವೀಕ್ಷಿಸೋಣ. ಕ್ರೋಧ ಬಂದಲ್ಲಿ ಕೊಲ್ಲೆಂಬುದು, ದಯೆ ಬಂದಲ್ಲಿ ಬೇಡ ಎಂಬುದು. ಅದು ಅರಿವೋ ಅಜ್ಞಾನವೋ, ಬೇರೊಂದು ಹೊಲವೋ, ಮಾಡುವ ಕ್ರೀ ಜಡನೆಂಬುದು. ಕ್ರೀ ಹೊರಗಾದುದು ಅರಿವೆಂಬುದು. ಅದನರಿವುದು ಅದೇನು ಹೇಳ, ಆತ್ಮನರಿವೋ ಅದೇನು ಮರವೆಯೋ. ತೊಳೆದಡೆ ಮಡಿಯಾಗಿ, ಮಾಸಿದಡೆ ಮೈಲಿಗೆಯಾಗಿ, ಪುಸಿಯ ಹೂದೊಂದೋ ಎರಡೋ. ಅರಿದಡೆ ತಾನೆಂಬ, ಮರೆದಡೆ ಜಗವೆಂಬ, ಉಭಯಕ್ಕೊಳಗಾಗದ ಮುನ್ನವೇ ಅರಿ. ಕಾಮ ಭೀಮ ಜೀವನದೊಡೆಯನ ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಗುರು ಬಸವಲಿಂಗಾಯ ನಮಃ. ಕಳಬೇಡ, ಕೊಲಬೇಡ, ಕುತಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅರಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಸುಲುಕಿದ ಬಳಿಕ ಎನಗೆ ಭವ ಉಂಟೆ ಚನ್ನ ಮಲ್ಲಿಕಾರ್ಜುನ. ಓಂ ಶ್ರೀ ಗುರು ಬಸವಲಿಂಗಾಯ. ಮೃಗಗಳಿಗಂಜಿದಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದಡೆಂತಯ್ಯ, ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಿದೆ ಕಲ್ಯಾಣ. ಗುರು ಬಸವಣ್ಣನ ಕಲ್ಯಾಣ, ಶರಣರ ನಾಡಿನ ಕಲ್ಯಾಣ. ಬಸವ ಪೂಜೆಯ ಮಾಡುವ ಶರಣರೇ, ಬಸವ ಪೂಜೆಯ ಮಾಡುವ, ಬಸವ ಪೂಜೆಯ ಮಾಡುವ
ಶರಣರೆ ಬಸವ ಪೂಜೆಯ ಮಾಡುವ ಹೂವ ಪುಷ್ಪವ ಧರಿಸುವ ಬಸವಗೆ ಹೂವ ಪುಷ್ಪವ ಧರಿಸುವ ಬಸವ ಪೂಜೆಯ ಮಾಡುವ ಶರಣರೆ ಬಸವ ಪೂಜೆಯ ಮಾಡುವ ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದ ಕಡೆಗೆ ಹೋಗೋಣ ಬಾ ಬಸವ ಪೂಜೆಯ ಮಾಡುವ ಒಕ್ಕಲಿ ಮುದ್ದಣ್ಣರಿಗೆ ಮಹಾನ್ ಶರಣರಿಗೆ ಎಲ್ಲರಿಗೂ ಅನಂತ ಬಸವಣ್ಣ ಬಾರೋ ಬಸವಣ್ಣ ಅಷ್ಟಾವರಣದರಿವು ಬಸವಣ್ಣನಿಂದ ಪಂಚಾಚಾರದರಿವು ಬಸವಣ್ಣನಿಂದ ಅಷ್ಟಾವರಣದರಿವು ಬಸವಣ್ಣನಿಂದ ಪಂಚಾಚಾರದರಿವು ಬಸವಣ್ಣನಿಂದ ಶಟಸ್ಥಲದ ಅನುಭವ ಬಸವಣ್ಣನಿಂದ ಲಿಂಗವಂತ ಧರ್ಮ ಬಸವಣ್ಣನಿಂದ ಬಾ ಬಸವಣ್ಣ ಬಾರೋ ಬಸವಣ್ಣ ಅಂದ್ರೆ ಸುಜಾತ ತರ್ತಾರಂದ್ರ ನಾ ತರೋದು ಈ ಕಡೆ ಸುರೇಖಾ ತರ್ತಾಳಂದ್ರ ನಾ ತರೋದು ಸಾಲದು ಹೂವು ಪೂಜಾಕ್ಕೆಲ್ಲ ಹಾಕಿ ಮರ್ದಿನ ತೆಗದಿ ಒಯ್ದು ಒಗ್ಯಾಳಾಗ ಹೆಂಗೆ ಅನಿಸ್ತಿತ್ತು ನಮ್ಗೆ ಅವಾಗ ಅನಿಸ್ತಿತ್ತು ಇಷ್ಟೆಲ್ಲ ಮಾಡಿದೆವಲ್ಲ ಹಿಂಗೆ ಅವಾಗ ಈಗ ಅನಿಸುಗುತ್ತದ ಎಷ್ಟೆಲ್ಲ ದುಡ್ಡು ವೇಸ್ಟ್ ಮಾಡಿದೆವು ನಾವು ಟೈಮ್ ಭೀ ವೇಸ್ಟ್ ಮಾಡಿದೆವು ನಾವು ಈಗ ನಾವು ಇದೇ ಸಾಲಿ ಮಾಡ್ತೇವೆ ಸಾಲಿ ಕೆಲಸ ಅಂಗನವಾಡಿ ಟೀಚರ್ ಆಗಿದ್ದೀನಿ ಮಾಡ್ತೀನಿ ಅಂದ್ರೆ ಈಗ ಅನ್ಸುಗುತ್ತದ ಒಂದೊಂದು ಟೈಮ್ ನಮ್ಮ ಮಕ್ಳಿಗೆ ಒಂದು ತಾಸು ಹೇಳ್ದಂದ್ರೆ ನಂಗೆ ನೆಮ್ಮದಿ ಸಿಗ್ತದ ಅಲ್ಲಿ ಹೋಗಿ ಒಂದು ಟೈಮ್ ಮತ್ತೊಬ್ರ ಸಲುವಾಗಿ ಒಂದು ಟೈಮ್ ನಾವು ವೇಸ್ಟ್ ಮಾಡಲಾಗಿನ್ರಿ ಅಲ್ಲಿ ಸಾಲಿಗೆ ಹೋಗಿ ಒಂದು ಟೈಮ್ ಅಲ್ಲಿ ಕಳೆದಲ್ಲ ಮಕ್ಕಳದಾಗ ನಂಗೆ ಅದು ಆನಂದನೇ ಬೇರೆ ಆಗ್ತದ ಇಲ್ಲ ನಮ್ಗೆ ಈಗ ಬೇಸರನೇ ಆಗಲ್ರಿ ಈ ಬಸವ ತತ್ವ ಅಂದ್ರೆ ಖುಷಿ ಎಲ್ಲಿ ಭೀ ಹೋಗಬೇಕು ಮಾಡಬೇಕು ಏನು ಮಾಡಬೇಕು ಇದು ಬಸವ ತತ್ವ ಅಂದ್ರೆ ನಮ್ಗೆ ಭಾಳ ಖುಷಿ ನೆಮ್ಮದಿ ಇದು ಸರಳ ಜೀವನ ಸುಖಿ ಜೀವನ ಅದ ರೀ ಬಸವ ತತ್ವದ ಏನದ ನಡೆ ನುಡಿ ಅದಕ್ಕೆ ಅಂತಾರೆ ನಡೆ ನುಡಿ ಇದೇ ಜನ್ಮ ಕಡಿ ನಾವು ನಡೆದಂತೆ ನುಡಿಬೇಕು ಸುಮ್ಮ ಸಾಕಷ್ಟು ನುಡಿಯೋದು ಅದ್ರ ಪ್ರಕಾರ ನಡೆದಿಲ್ಲ ಅಂದ್ರೆ ಏನು ಉಪಯೋಗ ಅದ ರೀ ಏನೂ ಉಪಯೋಗ ಇಲ್ಲ ನಾವೇ ಒಂದು ಸುಳ್ಳ ಇನ್ನೊಬ್ಬರಿಗೆ 100 ಸುಳ್ಳು ಹೇಳ ಇಲ್ಲಾಂದ್ರೆ ನಾವೇನು ಅನಿಸ್ತದ ನಾವು ಮಾಡಿದೆವು ಎಳ್ಳ ಮಸಿ ದಿವ್ಸ ಇಷ್ಟು ಮಂದಿಗೆ ನಾವು ಕರೆದೆವು ನಾವು ಉಣಿಸಿದೆವು ನಾವು ತಿನ್ನಿಸಿದೆವು ಅಟ್ಟು ಮಾಡಿದೆವು ಇಟ್ಟು ಮಾಡಿದೆವು ಅಂದ್ರೆ ಅದು ಅಹಂ ಬರ್ತದೆ ರೀ ಬಲ್ಯಾಕ ಇಲ್ಲಿ ಬಸವಣ್ಣಂದು ಏನು ನಾವು ಇದು ತತ್ವ ಈಗ ಅನುಭವಿಸ್ಕೊತಿದ್ದೇವಲ್ಲ ಇದ್ರಾಗ ನಮ್ಗೆ ಯಾರು ಬೈದ್ರೂ ಸಿಟ್ಟು ಬರಲ್ರಿ ಯಾರು ಅಂದ್ರು ಹೊಗಳಿದ್ರು ಭೀ ನಮ್ಗೆ ಖುಷಿ ಆಗಲ್ಲ ನಮ್ಮದು ದಿನನಿತ್ಯ ನಾವೇ ಅದು ನಮ್ಮ ಕರ್ತವ್ಯ ಅದ ಅದು ನಮ್ಮ ಕಾಯಕವದ ಅದು ನಾವು ಮಾಡ್ಬೇಕಂತ ಹಿಂಗೆ ಅನಿಸ್ತದೆ ಯಾರು ಹೊಗಳುತ್ತಾರಂದು ನಾವು ಖುಷಿ ಆಗಲ್ಲ ಯಾರು ನಮ್ಗೆ ಬೈಲಿಗತ್ತಾರ ನಮ್ಮ ನಿಂದೆ ಮಾತಾಡ್ಕೋತಾರ ಅಂದ್ರೆ ಅದಕ್ಕೆ ನಮ್ಗೇನು ದುಃಖ ಆಗಲ್ಲ ನಿಮ್ಮಷ್ಟಿಗೆ ನೀವು ಏನು ಮಾಡ್ತೀರಿ ಮಾಡಿರಿ ಇದು ಏನು ನಾವು ಈಗ 1 ವರ್ಷ ಐತಿದು ಬಸವಣ್ಣಂದು ತತ್ವ ಬಸವ ತತ್ವ ಮಹಾಮನೆ ಕಾರ್ಯಕ್ರಮ ಎಲ್ಲ ಮಾಡುತ್ತಿದ್ದೇವೆ ಅಂದ್ರೆ ಇದರಷ್ಟು ನಮ್ಗೆ ಸುಖ ಆಮೇಲೆ ಇದರಷ್ಟು ಖುಷಿ ನಮ್ಗೆ ಇಲ್ಲಿವರೆಗೆ ಆಗಿಲ್ಲ ನಮ್ಗೆ 50-53 ವಯಸ್ಸೈತಿ ನಮಗೆ ಅಂಗದ ಮ್ಯಾಲೆ ಲಿಂಗವ ಕೊಟ್ಟ ಅಪ್ಪ ಬಸವನ ಹಾಡು ಇದು ಬಾ ಬಸವಣ್ಣ ಬಾರೋ ಬಸವಣ್ಣ ಅಂಗದ ಮ್ಯಾಲೆ ಲಿಂಗವ ಕೊಟ್ಟ ಅಪ್ಪ ಬಸವನ ಹಾಡು ಇದು ಜಡ ಜನಿವಾರವ ಧಿಕ್ಕರಿಸಿ ನಡೆದು ಅಕ್ಕ ನಾಗಮ್ಮನೊಡನೆ ಸಂಗಮಕ್ಕೆ ಹೊರಟು ಜಡ ಜನಿವಾರವ ಧಿಕ್ಕರಿಸಿ ನಡೆದು ಅಕ್ಕ ನಾಗಮ್ಮನೊಡನೆ ಸಂಗಮಕ್ಕೆ ಹೊರಟು ಮಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಚಿಂಗಡಿ ಬಸವಾಯ ನಮಃ ಚಿಂಗಡಿ ಬಸವಾಯ ನಮಃ ಚಿಂಗಿಂದ ಬಸವಾಯ ನಮಃ ಕಲ್ಲ ಬಸವಾಯ ನಮಃ ಸಿದಂಗ ಬಸವಾಯ ನಮಃ ಬಸವಾಯ ನಮಃ ವಿಭೂತಿ ಬಸವಾಯ ನಮಃ ವಿಭೂತಿ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಸಿದ್ಧಮಲ್ಲಿಕಂಡ ಬಸವಾಯ ನಮಃ ಹರ ಬಸವಾಯ ನಮಃ ಬಸವಾಯ ನಮಃ ನಮ ಬಸವಾಯ ನಮಃ ಬಸವಾಯ ನಮಃ ಮಲ್ಲಿಕಾರ್ಜುನ ಬಸವಾಯ ನಮಃ
ಶಾಂತಿ 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 ಶಾಂತಿ. ಮಕ್ಕಳಿಗೆ ಬುದ್ಧನ ಜಯಂತಿಗೆ ಜಯವಾಗಲಿ. ಮಕ್ಕಳಿಗೆ ಬುದ್ಧನ ಜಯಂತಿಗೆ ಜಯವಾಗಲಿ. ಭಕ್ತಿ ಎಂಬ ಪ್ರತ್ಯಯ ಮೇಲೆ ಗುರು ಎಂಬ ಬೀಜವನ್ನು ಅಂಕರಿಸಿ ಲಿಂಗ ಎಂಬ ಎಲೆ ಆಯ್ತು. ಲಿಂಗ ಎಂಬ ಎಲೆ ಮೇಲೆ ಆಚಾರ ಎಂಬ ಹೂವಾಯಿತು. ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತಂದು ಕಳತಿ ಬೀಳು ಮುನ್ನ ಕೂಡಲು ತನ್ನ ಮನೆಯನ್ನು ಉಳಿಬೇಕೆಂದು ಎತ್ತಿಕೊಂಡರು. ತಂದೆ ನೀನು, ತಾಯಿ ನೀನು, ಬಂದು ನೀನು, ಬೆಳಗ್ಗೆ ನೀನು, ನೀನೊಂದೇ ಮತ್ತಲ್ಲವೇ ಕೂಳ ಕಮ್ಮ ದೇವ ಅಲ್ಲದು ನೀರ್ಲಂದು ನಿಮ್ಮ ಧರ್ಮವಯ್ಯ. ಶ್ರೀ ಬಸವರಾಜ ಭಕ್ತನ ಭೂಜ ಜಯತು ಮಹಾಕಾರುಣಿಕ ಕೋಡಲ ಸಂಗಮ ದೇವನ ಘನತೆ. ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು. ಬಸವ ತತ್ವದೊಂದಿಗೆ ಬಸವಣ್ಣನ ವಚನಗಳೊಂದಿಗೆ ಚಾಪುರವರ ಹೊಲದಲ್ಲಿ ಎಳ್ಳಮಾಸಿ ಹಬ್ಬ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ನೀವು ಎಲ್ಲರೂ ವಿಡಿಯೋವನ್ನು ವೀಕ್ಷಿಸಿದೆವು. ಹೇಗೆ ಅನಿಸಿತು ಅನ್ನುವುದನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಇವತ್ತಿನ ಸುಂದರವಾದ ವಿಡಿಯೋ ಇಲ್ಲಿಗೆ ವಿರಾಮ ಕೊಡುತ್ತೇನೆ. ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ.